ಭೂಮಿ ಮದ್ವೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕನಸು ಕಂಡಿದ್ರು. ಅವ್ರೀಗ ಈ ವಿಚಾರನ ಹೇಗೆ ಅರಸ್ಕೊಳ್ತಾರೋ ಗೊತ್ತಿಲ್ಲ. ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೀನಿ ಅತ್ತೆ. ಅವರು ಸೂರ್ಯನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಭೂಮಿ ಯಾವ ಪರಿಸ್ಥಿತಿಲಿದ್ದಾಳೋ ಏನೋ. ಸೂರ್ಯ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಭೂಮಿ ಸೇಫ್ ಆಗಿದ್ಯಾ ತಾನೆ? ನಿಂಗೇನೂ ಆಗಿಲ್ಲ ಅಲ್ವಾ? ಸೂರ್ಯ ಪ್ರೀತಮ್ ವಿಷಯ ಹೇಳಿದಾಗ ನಾನು ಎಷ್ಟು ಗಾಬರಿ ಪಟ್ಟೆ ಗೊತ್ತಾ? ಅನ್ಯಾಯವಾಗಿ ನಾನೇ ನಿನ್ನ ಅವನ ಜೊತೆ ಕಳ್ಸಿಕೊಟ್ಬಿಟ್ಟೆ. ನಿನ್ಗೇನೂ ಆಗಿಲ್ಲ ತಾನೆ? ನೀನ್ ಸೇಫ್ ಆಗಿದ್ಯಾ ಅಲ್ವಾ? ಅಮ್ಮೋರೆ, ನನಗೇನೂ ಆಗಿಲ್ಲ, ನೀವ್ ಆರಾಮಾಗಿರಿ. ಅಳಿಯಂದ್ರೆ ಆ ಪಾಪಿ ಸಿಕ್ಕಿದ್ನಾ? ನಾಗೇಂದ್ರಣ್ಣ ಸಿಗದೇನು? ನಮ್ ಚಿಕ್ಕ ಯಜಮಾನ್ರನ್ನ ಸಿಗದು ಸೀಳಿ ಪೊಲೀಸರಿಗೆ ಒಪ್ಸಿದ್ದಾರೆ. ಅವಂದು ಒಂದು ದೊಡ್ಡ ಜಾಲಾನೇ ಇದೆ ಮಾವ. ಅವನ ಗುರಿ ಬರೀ ನಮ್ಮ ಭೂಮಿ ಆಗಿರಲಿಲ್ಲ. ಭೂಮಿ ಹಾಗೆ ಎಷ್ಟೋ ಹೆಣ್ಮಕ್ಳನ್ನ ಅವನು ಅಪಹರಿಸಿ ಹೊರದೇಶಕ್ಕೆ ಸಾಗಿಸೋದ್ರಲ್ಲಿದ್ದ. ನಮ್ಮ ಭೂಮಿ ಅದೃಷ್ಟ ಚೆನ್ನಾಗಿತ್ತು, ಅವನು ನಮ್ಮ ಕೈಗೆ ಸಿಕ್ಬಿದ್ದ. ಏನ್ ಅದೃಷ್ಟನೋ ಏನೋ ನನಗೆ ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ. ಅದ್ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ ಏನೋ, ಪ್ರತಿಯೊಂದು ಕಂಟಕನೂ ನನ್ನನ್ನೇ ಹುಡ್ಕೊಂಡ್ ಬರ್ತಿದೆ. ತಮ್ಮನ್ ಕಳ್ಕೊಂಡೆ ಅಂತ ನಾನೇ ಊರಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ನನ್ನ ತಂದೆ ಜೈಲಿಗೆ ಹೋಗೋ ಹಾಗಾಯ್ತು. ಹೇಗೋ ನನಗೊಂದು ಒಳ್ಳೆ ಜೀವನ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವ್ರು ಎಲ್ಲಾನು ನುಚ್ಚು ನೂರ್ ಮಾಡ್ಬಿಟ್ಟ.